ಇದು ಪ್ರಜ್ವಲ್ ರೇವಣ್ಣ ಕೇಸ್ನ ಅತಿ ದೊಡ್ಡ ಬೆಳವಣಿಗೆ. ಇದು ವಿಡಿಯೋದಲ್ಲಿನ ಮಹಿಳೆಯರು ತಾವೇ ಎಂದು ಒಪ್ಪಿಕೊಂಡಿದ್ದಾರೆ. ಮಹಿಳೆಯರಿಬ್ಬರು ಒಪ್ಪಿಕೊಂಡಿದ್ದಾರೆ. ಹೀಗಾಗಿ 15 ದಿನ ಕಸ್ಟಡಿಗೆ ಕೇಳುವುದು ಸರಿಯಿಲ್ಲ. ಇವೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು ಕಸ್ಟಡಿಗೆ ನೀಡಬೇಕು. ನ್ಯಾಯಾಧೀಶರ ಎದುರು ಪ್ರಜ್ವಲ್ ಪರ ವಕೀಲರ ವಾದ. ಇದು ಪ್ರಜ್ವಲ್ ರೇವಣ್ಣ ಕೇಸ್ನ ಅತಿ ದೊಡ್ಡ ಬೆಳವಣಿಗೆ. ಇದು ವಾದ ಪ್ರತಿವಾದ ನಡೀತಾ ಇದೆ. ವಿಡಿಯೋದಲ್ಲಿನ ಮಹಿಳೆಯರು ತಾವೇ ಅಂಥೇಳಿ ಒಪ್ಕೊಂಡಿದ್ದಾರೆ. ತಾವೇ ಎಂದು ಮಹಿಳೆಯರಿಬ್ಬರು ಒಪ್ಕೊಂಡಿದ್ದಾರೆ. ನಾವೇ ಅಂಥೇಳಿ ಇದೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು 15 ದಿನ ಕಸ್ಟಡಿಗೆ ಕೇಳ್ತಾ ಇದ್ದಾರಲ್ಲ, ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ತೀರ್ಮಾನ ಮಾಡಬೇಕು ಅನ್ನೋದು. ಮೊದಲ ಪ್ರಕರಣವನ್ನು ಗಮನಿಸಿದರೆ ಎಲ್ಲ ಗೊತ್ತಾಗುತ್ತೆ. ಇದರಲ್ಲಿ ಅತ್ಯಾಚಾರದ ಬಗ್ಗೆ ಉಲ್ಲೇಖ ಇಲ್ಲ. 4.5 ವರ್ಷದ ಹಿಂದೆ ನಡೆದ ಘಟನೆ ಅಂಥೇಳಿ ಉಲ್ಲೇಖ. ಏಪ್ರಿಲ್ 29ನೇ ತಾರೀಕು ಹೊಳೆನರಸೀಪುರ ಟೌನ್ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ 164 ಹೇಳಿಕೆ ದಾಖಲು ಮಾಡಿಲ್ಲ. ನಂತರ ಅದೇ ಹೇಳಿಕೆ ದಾಖಲು ಮಾಡಿ ಅತ್ಯಾಚಾರವನ್ನು ಮಾಡಿ ಇವೆಲ್ಲ ನೋಡಿದರೆ ಇದು ಷಡ್ಯಂತ್ರ ಅಂಥೇಳಿ ಗೊತ್ತಾಗುತ್ತೆ. ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ 164 ಹೇಳಿಕೆ ದಾಖಲು ಯಾವಾಗ ಮಾಡಬೇಕು ಅಂಥೇಳಿ ಅರುಣ್ ಉಲ್ಲೇಖ ಮಾಡ್ತಾರೆ. ಪ್ರಜ್ವಲ್ ರೇವಣ್ಣ ಕಾರು ಡ್ರೈವರ್, ಕಾರ್ತಿಕ್ ಕೆಲಸ ಮಾಡ್ತಾ ಇದ್ದ ಕಾರು ಡ್ರೈವರ್ ಆಗಿ. ಕಾರ್ತಿಕ್ ಜೊತೆಯಲ್ಲೇ ಮಧು ಕೂಡ ಕೆಲಸ ಮಾಡ್ತಾ ಇದ್ದ. ಕಾರ್ತಿಕ್ ಜೊತೆ ಗಲಾಟೆ ಬೆನ್ನಲ್ಲೇ ಮಧು ಎಸ್ಕೇಪ್ ಆಗಿದ್ದ. ಮಧು ಯಾರೆಂದು ನ್ಯಾಯಾಧೀಶರು ಪ್ರಶ್ನೆ ಮಾಡ್ತಾರೆ ನೋಡಿ. ಈಗ ಪ್ರಜ್ವಲ್ ಹಳೆ ಕಾರು ಡ್ರೈವರ್ ಅಂತೇಳಿ ವಕೀಲರು ಮಾಹಿತಿಯನ್ನು ಕೊಡ್ತಾರೆ. ಈ ಪ್ರಕರಣ ಒಂದು ಷಡ್ಯಂತ್ರ ಆಗಿದೆ ಅಂಥೇಳಿ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲ ಅರುಣ್ ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಡುವ ಪ್ರಯತ್ನವನ್ನು ಮಾಡ್ತಾರೆ. ಇದರಲ್ಲಿ ಯಾವುದರಲ್ಲೂ ಕೂಡ ಅತ್ಯಾಚಾರದ ಬಗ್ಗೆ ಉಲ್ಲೇಖವೇ ಇಲ್ಲ. ಇದೊಂದು ಷಡ್ಯಂತ್ರ. ಇದು 4.5 ವರ್ಷದ ಹಿಂದೆ ನಡೆದಂಥ ಘಟನೆ. ಹೊಳೆನರಸೀಪುರದಲ್ಲಿ ಟೌನ್ ಠಾಣೆಯಲ್ಲಿ 29ನೇ ತಾರೀಕು ಏಪ್ರಿಲ್ ದಾಖಲಾಗಿದ್ದ ಪ್ರಕರಣ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 164 ಹೇಳಿಕೆಯನ್ನು ಕೂಡ ಕೊಟ್ಟಿಲ್ಲ. ನಂತರ ಅದೇ ಹೇಳಿಕೆ ದಾಖಲು ಮಾಡಿ ಅತ್ಯಾಚಾರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಷಡ್ಯಂತ್ರ ಮಾಡಿದ್ದಾರೆ. ಇವೆಲ್ಲ ನೋಡ್ತಾ ಇದ್ರೆ ಇದೊಂದು ರೀತಿಯಲ್ಲಿ ಹೆಣೆಯೋ ಪ್ರಯತ್ನ. ಇದು ಪ್ರಜ್ವಲ್ ರೇವಣ್ಣ ಅವರನ್ನು ರಾಜಕೀಯವಾಗಿ ಅವರನ್ನು ಹೆಣೆಯೋ ಪ್ರಯತ್ನ ಅಂಥೇಳಿ ಪ್ರಜ್ವಲ್ ರೇವಣ್ಣ ಪರವಾದ ವಕೀಲ ಅರುಣ್ ನ್ಯಾಯಾಧೀಶರ ಮುಂದೆ ವಾದವನ್ನು ಮಂಡಿಸ್ತಾ ಇದ್ದಾರೆ. ಆ ಮೂಲಕ ಪ್ರಜ್ವಲ್ ರೇವಣ್ಣ ಅವರನ್ನು ಇದರಲ್ಲಿ ಸಿಲುಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಟ್ಟಾಗಿ ಇದು ಅತ್ಯಾಚಾರ ಅಂತೇಳಿ ಹೇಳಲಿಕ್ಕೆ ಬರಲ್ಲ. ಇದು ಈ ಹಿಂದೆ ಆಗಿರುವಂಥ ಪ್ರಕರಣ. ಈ ಪ್ರಕರಣ ಒಂದು ಸಂಪೂರ್ಣ ಷಡ್ಯಂತ್ರ. ಪ್ರಜ್ವಲ್ ರೇವಣ್ಣ ಅವರನ್ನು ಸಿಲುಕಿಸಿದ್ದಾರೆ ಇದರಲ್ಲಿ ಅನ್ನೋದನ್ನು ಹೇಳಿದ್ದಾರೆ ಅರುಣ್. ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಸುನಿಲ್ ಧರ್ಮಸ್ಥಳ CID ಆಫೀಸ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಈ ಕ್ಷಣದಲ್ಲಿ ಅರುಣ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಪ್ರಜ್ವಲ್ ರೇವಣ್ಣ ಪರ ವಕೀಲರು ಅವರು ಮಂಡಿಸ್ತಾ ಇರ್ತಕ್ಕಂಥ ಅಂಶಗಳೇನು? ಅದರಲ್ಲಿ ಒಂದು, ನಾನು ಈಗ ತಾನೇ ಕೇಳ್ಪಟ್ಟೆ, ಆಲ್ಮೋಸ್ಟ್ ಕನ್ಸೆನ್ಶುವಲ್ ಅನ್ನೋ ರೀತಿಯಲ್ಲಿ ಒಬ್ರು ಕನ್ಸೆನ್ಶುವಲ್ ಹೌದಲ್ವೋ ಗೊತ್ತಿಲ್ಲ, ಕೆಲವರು ಅದರಲ್ಲಿ ಇರ್ತಕ್ಕಂಥ ಇಬ್ಬರು ಮಹಿಳೆಯರು ರೆಕಗ್ನೈಸ್ ಮಾಡ್ಕೊಂಡಿದ್ದಾರೆ, ಐಡೆಂಟಿಫೈ ಮಾಡ್ಕೊಂಡಿದ್ದಾರೆ ಅಂತ. ಸತ್ಯನ ಅದು? ಏನಿದೆ ಅಪ್ಡೇಟ್ ಸುನಿಲ್ ಈ ಕ್ಷಣದ ವಾದದ ಬಗ್ಗೆ? ಎಸ್ ಶ್ರೀಲಕ್ಷ್ಮಿ, ಈಗ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಹೇಳ್ತಾ ಇರುವಂಥ ಪ್ರಮುಖ ವಿಚಾರ ಅಂತ ಹೇಳಿದರೆ, ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಸಾಕಷ್ಟು ತನಿಖೆ ಆಗೋಗಿದೆ. ಅಂದರೆ SIT ಫಾರ್ಮ್ ಆಗಿ ಹಲವಾರು ದಿನಗಳಾಗಿದ್ದಾವೆ. SIT ಅಧಿಕಾರಿಗಳು ತುಂಬ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ SIT ಪರ ವಕೀಲರು ಇವ್ರನ್ನ ಗರಿಷ್ಠ ದಿನಗಳ ಕಾಲ ತಮ್ಮ ಕಸ್ಟಡಿಗೆ ಕೊಡಿ ಅನ್ನುವಂಥ ಒಂದು ಮನವಿಯನ್ನು ಸಲ್ಲಿಕೆ ಮಾಡಿದರು. ಗರಿಷ್ಠ ದಿನ ಅಂದರೆ 14ರಿಂದ 15 ದಿನ. ಸಂಪರ್ಕದಲ್ಲಿ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಅತ್ಯಾಚಾರ ಬಸವನಗುಡಿಯಲ್ಲೂ ಆಗಿದೆ, ಹೊಳೆನರಸೀಪುರದಲ್ಲೂ ಆಗಿದೆ. ಹೀಗಾಗಿ ಎಲ್ಲ ಕಡೆ ಹೋಗಿ ತನಿಖೆ ಮಾಡಬೇಕಾಗಿದೆ. ಇದರಿಂದ ಹೆಚ್ಚು ದಿನಗಳ ಕಾಲ ಕಸ್ಟಡಿಗೆ ನೀಡಬೇಕು ಅಂತ SIT ಪರ ವಕೀಲರು ಪ್ರಜ್ವಲ್ ರೇವಣ್ಣ ವಿರುದ್ಧ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಯಾಕೆ ಹೆಚ್ಚು ದಿನ ಕಸ್ಟಡಿಗೆ ಬೇಕು ಅನ್ನೋಂಥದ್ದು ಎವಿಡೆನ್ಸ್ ಕಲೆಕ್ಷನ್ ಆಗಬೇಕು. ಬಸವನಗುಡಿಯಲ್ಲೂ ಆಗಿದೆ, ಹಾಗೆಯೇ ಹೊಳೆನರಸೀಪುರದಲ್ಲೂ ಆಗಿದೆ. ಎಲ್ಲ ಕಡೆ ಹೋಗಿ ತನಿಖೆ ಮಾಡಬೇಕಾಗಿದೆ ಅಂತ SIT ಪರ ವಕೀಲ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಪ್ರಜ್ವಲ್ ರೇವಣ್ಣ ಪರ ವಕೀಲ ಅರುಣ್ ಕೂಡ ವಾದ ಮಂಡನೆ ಮಾಡ್ತಾ ಇದ್ದಾರೆ.
ಕಸ್ಟಡಿಗೆ ಕೊಡ್ತಾರಾ ಇಲ್ವಾ ಅಥವಾ ಬೇಲ್ ಅಪ್ಲಿಕೇಶನ್ ಮತ್ತೆ ವಿಚಾರಣೆಗೆ ತಗೊಳ್ತಾರಾ ಅನ್ನುವಂತಹ ಪ್ರಶ್ನೆ ಇದೀಗ ಕುತೂಹಲ ಕೆರಳಿಸಿದೆ. ಪ್ರಜ್ವಲ್ ರೇವಣ್ಣ ಅವರ ವಿಚಾರದಲ್ಲಿ ಮುಂದೇನಾಗುತ್ತೆ ಹಾಗಾದ್ರೆ? ಈಗ SIT ಮಂಡಿಸ್ತಾ ಇರ್ತಕ್ಕಂಥ ಅಂಶಗಳನ್ನ ನೋಡೋದಾದ್ರೆ ಕಾನೂನಿನ ದೃಷ್ಟಿಯಿಂದ ಸಾಕಷ್ಟು ಪ್ರಬಲ ಅಂಶಗಳನ್ನ ಮಂಡಿಸ್ತಾ ಇದೆ. ಅದೇ ರೀತಿ ಪ್ರಜ್ವಲ್ ರೇವಣ್ಣ ಪರ ವಕೀಲರು ಹೇಳಿರ್ತಕ್ಕಂಥ ಒಂದು ಅಂಶ ಏನಂತಂದ್ರೆ ಅದರಲ್ಲಿ 2 ಮಹಿಳೆಯರು ತಮ್ಮನ್ನ ಗುರುತಿಸ್ಕೊಂಡಿದ್ದಾರೆ ಅನ್ನುವಂಥದ್ದು. ಎಷ್ಟರ ಮಟ್ಟಿಗೆ ಇದು ಮ್ಯಾಟರ್ ಆಗುತ್ತೆ ಇನ್ನಷ್ಟು ಕಾದು ನೋಡಬೇಕಾಗಿದೆ. ನ್ಯಾಯಾಧೀಶರು ಏನು ತೀರ್ಪು ಕೊಡ್ತಾರೆ ಅನ್ನೋದನ್ನ ಕೆಲವೇ ಕ್ಷಣಗಳಲ್ಲಿ ಗೊತ್ತಾಗಲಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಈ ಕುರಿತಾದ ನಾನ್ ಸ್ಟಾಪ್ ಲೈವ್ ಕ್ಷಣದ ಅಪ್ಡೇಟ್ ಕೊಡ್ತಾನೆ ಇರ್ತೀವಿ. ಸೊ SIT ಪರ ವಕೀಲ ಅಶೋಕ್ ನಾಯಕ್ ವಾದ ಮಂಡನೆ ಮಾಡ್ತಾ ಇದ್ದಾರೆ, ಪ್ರತಿವಾದ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಮಾಹಿತಿಯೊಂದಿಗೆ SIT ಕಚೇರಿಯಿಂದಲೇ ಈಗ ನಮ್ಮ ಸೀನಿಯರ್ ಕಲೀಗ್ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ಮತ್ತೆ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಪ್ರತಿ ಹಂತದಲ್ಲೂ ಕೂಡ ಈಗ ಅರುಣ್ ಕೇಳ್ತಿರುವಂತ ಪ್ರಶ್ನೆ ಇದು ಪ್ರಜ್ವಲ್ ರೇವಣ್ಣ ಅವರನ್ನ ಷಡ್ಯಂತ್ರದಲ್ಲಿ ಸಿಲುಕಿಸಿದ್ದಾರೆ ಅನ್ನೋ ರೀತಿಯಲ್ಲಿದೆ. ಸುನಿಲ್, ರಂಜಿತ್, ಪ್ರಜ್ವಲ್ ರೇವಣ್ಣ ಪರ ವಕೀಲರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ರೇವಣ್ಣ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ಕೊಡಬಾರ್ದು, ಒಂದು ವೇಳೆ ಕೊಟ್ಟರೂ ಕೂಡ 2 ಅಥವಾ 3 ದಿನಗಳ ಕಾಲ ಮಾತ್ರ ಕೊಟ್ಟರೆ ಸಾಕು ಅನ್ನುವ ರೀತಿಯಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಇದು ಇಲ್ಲಿ ಮತ್ತೊಂದು ವಿಚಾರವನ್ನು ಗಮನಿಸಬೇಕು. ಏನಂತ ಹೇಳಿದರೆ SIT ಪರ ವಕೀಲರು ಇವ್ರನ್ನ ಗರಿಷ್ಠ ದಿನಗಳ ಕಾಲ ತಮ್ಮ ಕಸ್ಟಡಿ ಕೊಡಬೇಕು ಅನ್ನುವಂಥದ್ದು ಮನವಿಯನ್ನು ಸಲ್ಲಿಕೆ ಮಾಡಿದರೆ, ಇತ್ತ ರೇವಣ್ಣ ಪರ ವಕೀಲರು ಹೇಳ್ತಾ ಇರುವಂಥ ವಿಚಾರ ಏನು ಅಂತ ಹೇಳಿದರೆ ಈಗಾಗಲೇ SIT ರಚನೆಯಾಗಿ ಹಲವಾರು ದಿನಗಳಾಗಿದ್ದಾವೆ, ಅವರು ತನಿಖೆಯಲ್ಲೂ ಕೂಡ ಸಾಕಷ್ಟು ಪ್ರಗತಿಯನ್ನು ಸಾಧಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಮತ್ತೆ ಅವ್ರನ್ನ ಕಸ್ಟಡಿಗೆ ತಗೊಂಡು ಹಲವಾರು ದಿನಗಳ ಕಾಲ ವಿಚಾರಣೆಯನ್ನು ನಡೆಸುವಂಥ ಒಂದು ಅಗತ್ಯ ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ. ಹಾಗಾಗಿ ತುಂಬ ಕಡಿಮೆ 2 ಅಥವಾ 3 ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟರೆ ಸಾಕು ಅನ್ನುವಂಥನ ಹೇಳ್ತಾ ಇದ್ದಾರೆ. ಆದರೆ SIT ಪರ ವಕೀಲರು ಮಂಡನೆ ಮಾಡಿರುವಂಥ ವಿಚಾರಗಳನ್ನು ಗಮನಿಸಲೇಬೇಕಾಗತ್ತೆ. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣ ಅವರ ಬಳಿ ಇದ್ದಂತಹ ಮೊಬೈಲ್ ಈಗ ಸಿಗ್ತಾ ಇಲ್ಲ, ಅದು ಪ್ರೈಮರಿ ಎವಿಡೆನ್ಸ್ ಆಗಿ ಕನ್ಸಿಡರ್ ಆಗುತ್ತೆ. ಆದರೆ ಆ ಮೊಬೈಲ್ ಸಿಗ್ತಾ ಇಲ್ಲ, ಅದನ್ನು ವಶಪಡಿಸ್ಕೋಬೇಕು. ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಲವಾರು ಕಡೆಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರನ್ನ ವಿಚಾರಣೆಗೊಳಪಡಿಸಬೇಕು, ಸ್ಥಳ ಮಹಜರು ನಡೆಸಬೇಕು, ಎಲ್ಲ ಪ್ರಕ್ರಿಯೆಗಳು ಕೂಡ ಇರುವಂಥದ್ದು. ಸುನಿಲ್, ಜಸ್ಟ್ ಹೋಲ್ಡ್ ಸುನಿಲ್, ಹಾಗೆ ಲೈನಲ್ಲಿರಿ. ಕೊನೆಯ ಉಸಿರಿರೋವರೆಗೂ ಕೂಡ ಶಿಕ್ಷೆ ನೀಡಬಹುದಾದ ಪ್ರಕರಣ ಇದು. ಕೋರ್ಟ್ ಮುಂದೆ SIT ಪರ ವಕೀಲ ಪ್ರಬಲ ವಾದವನ್ನು ಮಂಡಿಸ್ತಾರೆ. ನೋಡಿ, ಅವರು ವಾದದ ಸಾರ ಹೆಂಗಿದೆ ಅಂತ ಹೇಳಿದರೆ, ಜೀವಂತ ಆಗಿರೋವರೆಗೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಶಿಕ್ಷೆ ಕೊಡಬಹುದಾದ ಪ್ರಕರಣ ಇದು. ಬಹಳ ಪ್ರಬಲವಾದಂಥ ವಾದ, ಜೀವನ ಪರ್ಯಂತ ಶಿಕ್ಷೆ ಅನುಭವಿಸುವಂಥ ಪ್ರಕರಣ ಇದು. 2 ರೇಪು, 1 ಲೈಂಗಿಕ ದೌರ್ಜನ್ಯ ಪ್ರಕರಣ. SIT ಪರವಾದ ವಕೀಲರು ವಾದವನ್ನು ಮಂಡಿಸ್ತಾ ಇದ್ದಾರೆ ನ್ಯಾಯಾಧೀಶರ ಮುಂದೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದ ಮಂಡನೆ ಆಗ್ತಾ ಇದೆ. ಈಗ ಅಪ್ಡೇಟ್ ಬರ್ತಾ ಇದೆ. ಈ ಕೇಸ್ ಜೀವಾವಧಿ ಶಿಕ್ಷೆ ನೀಡಬೇಕಾದ ಪ್ರಕರಣ. ಕೋರ್ಟ್ ಮುಂದೆ SIT ಪರ ವಕೀಲರು ಪ್ರಬಲವಾದ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಎಷ್ಟು ಗಂಭೀರವಾದ ಪ್ರಕರಣ ಇದು, ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವ್ರನ್ನ ವಶಕ್ಕೆ ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಈ ಕೇಸ್ ಜೀವಾವಧಿ ಶಿಕ್ಷೆ ನೀಡಬೇಕಾದಂಥ ಪ್ರಕರಣ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವರು ಹೇಳಿದ್ದು ಅಪ್ರೂವ್ ಆದರೆ ನಿಜಕ್ಕೂ ಅದು ಬಹಳ ಗಂಭೀರವಾದ ಪ್ರಕರಣ ಆಗುತ್ತೆ. ಕೋರ್ಟ್ನಲ್ಲಿ ವಾದ ಪ್ರತಿವಾದದ ಕ್ಷಣದ ಅಪ್ಡೇಟಿನ ರಿಪಬ್ಲಿಕ್ ಕನ್ನಡ ನಿಮ್ಮ ಮುಂದೆ ತರ್ತಾ ಇದೆ. ಈ ಕೇಸ್ ಜೀವಾವಧಿ ಶಿಕ್ಷೆ ನೀಡಬೇಕಾದಂಥ ಪ್ರಕರಣ ಅಂತ SIT ಪರ ವಕೀಲ ಅಶೋಕ್ ನಾಯಕ್ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇಫ್ ಸೊ ಅವರು ಅದನ್ನು ಆಮೇಲೆ ಎಲಾಬ್ರೇಟ್ ಮಾಡಬೇಕಾಗತ್ತೆ ಹೇಗೆ ಅಂತ. ಮುಂದೆ ಅವರು ಕಾನೂನಿನ ವಿವಿಧ ಸೆಕ್ಷನ್ಗಳ ಅನ್ವಯ ಮತ್ತು ಅದಕ್ಕೆ ಸೂಕ್ತವಾದ ಸಾಕ್ಷಿಗಳನ್ನು ಒದಗಿಸಿ ಅವರು ಅದನ್ನು ಪ್ರೂವ್ ಮಾಡಬೇಕಾಗತ್ತೆ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್, ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ, ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು, ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ, ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್, ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.